ಸೋಷಿಯಲ್ ಮೀಡಿಯಾ ಕಿರುಕುಳಕ್ಕೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದಂತಹ ಐಶ್ವರ್ಯ ಅವರು ಬಿಗ್ ಬಾಸ್ನಿಂದ ತಮ್ಮೆಲ್ಲರಿಗೂ ಹೆಚ್ಚಾಗಿ ಪರಿಚಯ. ಇತ್ತೀಚಿನ ದಿನಗಳಲ್ಲಿ ಶಿಶಿರ್ ಅವ್ರ ಜೊತೆಗೆ ರೀಲ್ಸ್ ಮಾಡೋದಾಗಿರ್ಬೋದು, ಒಂದಷ್ಟು ವೆಬ್ ಸೀರೀಸ್ ಮೊನ್ನೆ ತಾನೇ ಸುದ್ದಿಯಲ್ಲಿದ್ದರು. ಶಿಶಿರ್ ಆಗಿ ಐಶ್ವರ್ಯ ಅವರು ಲಿಪ್ ಟು ಲಿಪ್ ಕಿಸ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಒಂದು ವೆಬ್ ಸೀರೀಸ್ಗೋಸ್ಕರ ಅದು ಕೂಡ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು. ಅದೆಲ್ಲದರ ಜೊತೆಗೆ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಒಬ್ರದ್ದೇ ಅಲ್ಲ ಬಿಡಿ, ಸಾಮಾನ್ಯ ಜನರನ್ನೇ ಬಿಡಲ್ಲ, ಇನ್ನು ಸೆಲೆಬ್ರಿಟೀಸ್ನ ಬಿಟ್ಬಿಡ್ತಾರ. ಪ್ರತಿನಿತ್ಯ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಒಂದಲ್ಲ ಒಂದು ಸೆಲೆಬ್ರಿಟೀಸ್ನ ಇಟ್ಕೊಂಡು ಸಿಕ್ಕಾಬಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಕಿರುಕುಳ ಕೊಡ್ತಾ ಇರ್ತಾರೆ, ಟ್ರೋಲ್ ಮಾಡುವಂಥದ್ದು ಅಥವಾ ಬೇರೆ ಏನೇನೋ ಮಾಡುವಂಥದ್ದನ್ನ ಮಾಡ್ತಾ ಇರ್ತಾರೆ. ಸೊ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕಿರುಕುಳ ನೀಡ್ತಿರುವಂತಹ ಘಟನೆಗಳು ಒಂದರ ಹಿಂದೆ ಒಂದರಂತೆ ಬೆಳಕಿಗೆ ಬರ್ತಾ ಇದೆ. ಇದೀಗ ಸೀರಿಯಲ್ ನಟಿ ಹಾಗೂ ಬಿಗ್ ಬಾಸ್ ಖ್ಯಾತಿ ಐಶ್ವರ್ಯ ಸಿಂಧೋಗಿ ಅವರು ಅಪರಿಚಿತ ವ್ಯಕ್ತಿಯಿಂದ ನಿರಂತರವಾಗಿ ಕಿರುಕುಳ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸಂಜಯ್ ನಗರ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ. ಕಳೆದ 2 ತಿಂಗಳಿಂದ, ಒಂದಿನ ಅಲ್ಲ 2 ದಿನದಿಂದ ಈ ಸೋಷಿಯಲ್ ಮೀಡಿಯಾದವರಿಗೆ ಒಂದಷ್ಟು ಜನಕ್ಕೆ ಏನು ಬಂದಿದೆಯೋ ಏನೋ, ಫೇಕ್ ಅಕೌಂಟ್ಗಳನ್ನ ಓಪನ್ ಮಾಡ್ಕೊಳ್ಳೋದು, ಬೇಕಾಬಿಟ್ಟಿಯಾಗಿ ಕಮೆಂಟ್ಗಳನ್ನ ಮಾಡೋದು, ಅಥವಾ ಅವ್ರ ಫೋಟೋಸು ವೀಡಿಯೋಸ್ನ ತೊಗೊಂಡು ಕೆಟ್ಟದಾಗಿ ಬರೆದಾಕುವಂಥದ್ದು ಅಥವಾ ಕೆಟ್ಟದಾಗಿ ಟ್ರೋಲ್ ಮಾಡುವಂಥದ್ದು ನಡೀತಾನೆ ಇದೆ. ಇದೇನು ಮೊದಲೇನಲ್ಲ ಬಿಡಿ. ಸಾಯಿ ಪಲ್ಲವಿ, ಅದ್ರ ಜೊತೆಗೆ ರುಕ್ಮಿಣಿ ವಸಂತ್, ರೀಸೆಂಟಾಗಿ ರುಕ್ಮಿಣಿ ವಸಂತ್ ಅವ್ರನ್ನ ಬಿಕಿನಿ ಫೋಟೋಗಳನ್ನ ಆ್ಯಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿದರು. ಅದಕ್ಕೂ ಕೂಡ ರುಕ್ಮಿಣಿ ವಸಂತ್ ಅವರು ಕ್ಲಾರಿಟಿಯನ್ನು ಕೊಟ್ಟಿದ್ದರು. ಅದು ನಂದೆಲ್ಲ ಫೋಟೋ ಎಡಿಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸಿಕ್ಕಿದವ್ರಿಗೆ 4 ಬಾರಿಸಿದ್ದಾರೆ. ನೋಡಿ, ಈಗ ಕಳೆದ 2 ತಿಂಗಳಿಂದ ಫೇಕ್ ಅಕೌಂಟ್ಗಳ ಮೂಲಕ ಅವಹೇಳನಕಾರಿ ಕಮೆಂಟ್ ಮಾಡುವಂಥದ್ದು, ಮಾನಹಾನಿಯಾಗುವಂತಹ ಮೆಸೇಜ್ಗಳು ಹಾಗೂ ನಿಂದನಾತ್ಮಕ ಪೋಸ್ಟ್ಗಳನ್ನು ಮಾಡಲಾಗ್ತಾ ಇದೆ ಅಂತ ಐಶ್ವರ್ಯ ಅವರು ದೂರಿನಲ್ಲಿ ಆರೋಪವನ್ನು ಮಾಡಿದ್ದಾರೆ. ಇದರಿಂದ ತಮ್ಮ ಗೌರವಕ್ಕೆ ಧಕ್ಕೆ ಆಗ್ತಾ ಇದೆ ಅಂತ ಕೂಡ ತಿಳಿಸಿದ್ದಾರೆ. ಇದಕ್ಕೂ ಮತ್ತು 2022ರಲ್ಲೂ ಕೂಡ ಇದೇ ರೀತಿಯ ಕಿರುಕುಳವನ್ನು ಎದುರಿಸಿದ್ದಾಗಿ ಐಶ್ವರ್ಯ ಅವರು ಹೇಳಿದ್ದಾರೆ. ಆಗಲೂ ಕೂಡ ಕರೆ ಮಾಡುವುದು, ಹಿಂಬಾಲಿಸುವುದು ಸೇರಿದಂತೆ ಹಲವು ರೀತಿಯಲ್ಲಿ ತೊಂದರೆಯನ್ನು ನೀಡಲಾಗ್ತಾ ಇತ್ತು. ಆ ಪ್ರಕರಣದಲ್ಲೂ ಕೂಡ ಸಂಜಯ್ ನಗರ ಠಾಣೆಗೆ ದೂರನ್ನು ದಾಖಲಾಗಿತ್ತು ಎನ್ನಲಾಗ್ತಾ ಇದೆ. ಈ ಬಾರಿಯೂ ಕೂಡ ಪರಿಚಯದ ವ್ಯಕ್ತಿಯೇ ಬೇರೆ ಹೆಸರಿನಲ್ಲಿ, ಅಂದರೆ ಗೊತ್ತಿರೋರೇ ಬೇರೆ ಹೆಸರಿನಲ್ಲಿ ಫೇಕ್ ಅಕೌಂಟನ್ನು ತೆರೆದು ಕಿರುಕುಳವನ್ನು ನೀಡ್ತಿರುವಂತಹ ಅನುಮಾನವನ್ನು ನಟಿ ವ್ಯಕ್ತಪಡಿಸಿದ್ದಾರೆ. ದೂರಿನಲ್ಲಿ ಶ್ರೀಮತಿ ಮನ್ನತ್ ನಕುಲ್ ಎಂಬ ಹೆಸರನ್ನು ಕೂಡ ಉಲ್ಲೇಖಿಸಿದ್ದು, ಇದೇ ವ್ಯಕ್ತಿ ಬೇರೆ ಹೆಸರಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕಿರುಕುಳವನ್ನು ನೀಡ್ತಿರುವಂತಹ ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ. ರಮ್ಯಾ, ರುಕ್ಮಿಣಿ ವಸಂತ್, ನಾನಾಗಲೇ ಹೇಳಿದೆ ರುಕ್ಮಿಣಿ ವಸಂತ್ ಅವ್ರದ್ದು, ಅದರ ಜೊತೆಗೆ ರಮ್ಯಾ ಸೇರಿದಂತೆ ಹಲವು ನಟಿಯರು ಸೋಷಿಯಲ್ ಮೀಡಿಯಾ ಕಿರುಕುಳದ ಬಗ್ಗೆ ದೂರನ್ನು ನೀಡಿದಂತಹ ಘಟನೆಗಳ ನಡುವೆಯೂ ಇಂತಹ ಪ್ರಕರಣಗಳು ಮುಂದುವರಿತಿರೋದು ಆತಂಕ ಮೂಡಿಸಿದೆ. ಯಾಕಂದರೆ ಸೋಷಿಯಲ್ ಮೀಡಿಯಾ ಪ್ರತಿನಿತ್ಯ ಯೂಸ್ ಮಾಡ್ತಾರೆ. ಈಗ ಸೆಲೆಬ್ರಿಟೀಸ್ ಅಂದಾಗ ಒಂದು ಸ್ವಲ್ಪ ಕಾಳಜಿ ಬೇಗ ತೊಗೊಂಡ್ಬಿಡ್ತಾರೆ. ಬಟ್ ಅದೇ ಸಾಮಾನ್ಯ ಜನರು ಅಂದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಅಕೌಂಟು ಮಾಡಿಕೊಂಡು, ಮೊದಲನೇದಾಗಿ ಅದೇ ಇನ್ನು ಮುಂದೆ ಅಪ್ಡೇಟ್ ಆದರೂ ಆಗಬೇಕು. ಅಟ್ಲೀಸ್ಟ್ ಈ ಸೋಷಿಯಲ್ ಮೀಡಿಯಾಗಳು ಯಾವುದೇ ಸೋಷಿಯಲ್ ಮೀಡಿಯಾ ಅಕೌಂಟ್ ಓಪನ್ ಮಾಡಬೇಕು ಅಂದರೆ ಆಧಾರ್ ಕಾರ್ಡು ಅಥವಾ ಪ್ಯಾನ್ ಕಾರ್ಡ್ ಲಿಂಕ್ ಆಗಲೇಬೇಕು. ಅದಿಲ್ದಲೇ ನಿಮ್ದು ಯಾವುದೇ ಕಾರಣಕ್ಕೂ ಸೋಷಿಯಲ್ ಮೀಡಿಯಾಗಳು ಆನೇ ಆಗಲ್ಲ ಅಂತನಾದರೂ ಕೊಡಬೇಕು ಅಟ್ಲೀಸ್ಟ್. ಈ ಥರ ಫೇಕ್ ಅಕೌಂಟ್ಗಳು ಪ್ರತಿದಿನ ಸಾವಿರಾರು ಫೇಕ್ ಅಕೌಂಟ್ಗಳು, ಗೊತ್ತಿರೋರು ಕೆಲವರು ಗೊತ್ತಿಲ್ಲದಿರೋರು ಅಕೌಂಟ್ಗಳನ್ನ ಮಾಡ್ಕೊಂಡ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕಮೆಂಟ್ ಹಾಕೋದು. ಇನ್ನು ಕೆಲವರು ಪಬ್ಲಿಕ್ ಫಿಗರ್ಸ್ ಅಂತಲೇ ಇರ್ತಾರೆ, ಅವರು ಕಮೆಂಟನ್ನು ಆಫ್ ಮಾಡ್ಕೊಳ್ಳೋದು ಅಥವಾ ಪ್ರೈವೇಟ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಈ ರೀತಿಯ ಕೆಟ್ಟ ಕಮೆಂಟ್ ಮಾಡೋದ್ರಿಂದ ಅವ್ರ ಗೌರವಕ್ಕೆ ನಿಜವಾಗ್ಲೂ ಧಕ್ಕೆ ಆಗುತ್ತೆ. ಸದ್ಯ ಈಗ ಸಂಜಯ್ ನಗರದ ಪೊಲೀಸರು ದೂರನ್ನು ದಾಖಲಿಸಿಕೊಂಡು ತನಿಖೆಯನ್ನು ಆರಂಭಿಸಿದ್ದಾರೆ. ಯಾರು ಅಂತ ಇನ್ನೂ ಸ್ವಲ್ಪ ದಿನದಲ್ಲೇ ಸಿಗ್ತಾರೆ. ಇದಾಗಿದೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.